ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಅಶ್ವಿನಿ ದೇವಾಡಿಗ. ಕಳೆದ ವರ್ಷ ಅಂದ್ರೆ 2025ರಲ್ಲಿ ಒಂದಷ್ಟು ಕನ್ನಡ ಸಿನಿಮಾಗಳು ಬಂದಿದ್ವು. ಅದರಲ್ಲಿ ಕಾಂತಾರ ಚಾಪ್ಟರ್ 1 ಜನಮನ ಗೆದ್ದಿತ್ತು, ಜೊತೆಯಲ್ಲಿ ಸಾಕಷ್ಟು ಮೆಚ್ಚುಗೆಯನ್ನ ಕೂಡ ಪಡೆದಿತ್ತು. ಈಗ ಆಸ್ಕರ್ ಅಂಗಳಕ್ಕೆ ಹೊಂಬಾಳೆ ಫಿಲ್ಮ್ಸ್ನ 2 ಚಿತ್ರಗಳು ಜಾಗತಿಕ ವೇದಿಕೆಯಲ್ಲಿ ಮತ್ತೊಂದು ಪ್ರತಿಷ್ಠಿತ ಮೈಲಿಗಲ್ಲಿದು. ಸಾಮಾನ್ಯ ಪ್ರವೇಶ ಪಟ್ಟಿಯಲ್ಲಿ ಹೊಂಬಾಳೆ ಫಿಲ್ಮ್ಸ್ನ 2 ಸಿನಿಮಾಗಳು 2 ಚಿತ್ರಗಳೊಂದಿಗೆ ಆಸ್ಕರ್ ಮೈಲಿಗಲ್ಲನ್ನ ಸಾಧಿಸಿದೆ ಹೊಂಬಾಳೆ. 2025ರಲ್ಲಿ ಮೆಚ್ಚುಗೆ ಪಡೆದ 2 ಸಿನಿಮಾಗಳು ಈಗ ಆಸ್ಕರ್ ಪ್ರವೇಶ ಪಟ್ಟಿಗೆ ಆಯ್ಕೆಯಾಗಿದೆ. 2025ರಲ್ಲಿ ಹೆಚ್ಚು ಮೆಚ್ಚುಗೆ ಪಡೆದಂತ 2 ಸಿನಿಮಾಗಳು ಮಹಾವತಾರ ನರಸಿಂಹ ಮತ್ತು ಕಾಂತಾರ ಚಾಪ್ಟರ್ 1. ಆಸ್ಕರ್ ಜನರಲ್ ಪ್ರವೇಶ ಪಟ್ಟಿಗೆ ಈಗ ಸೇರ್ಪಡೆ ಆಗಿರೋದು. ಕಾಂತಾರ 1 ಮತ್ತು ಮಹಾವತಾರ ಆಸ್ಕರ್ ರೇಸ್ಗೆ ಅಧಿಕೃತ ಆಯ್ಕೆ ಅಲ್ಲ ಅನ್ನುವಂಥ ಮಾಹಿತಿ. ಹೊಂಬಾಳೆ ಫಿಲ್ಮ್ಸ್ನಿಂದ ಪ್ರತ್ಯೇಕ ಅರ್ಜಿಯನ್ನ ಕೂಡ ಈಗ ಸಲ್ಲಿಕೆ ಮಾಡಲಾಗಿದೆ. ಅತ್ಯುತ್ತಮ ಚಿತ್ರ ರೇಸ್ ಲಿಸ್ಟ್ನಲ್ಲಿ ಕಾಂತಾರ 1. ಹಾಲಿವುಡ್ ಸಿನಿಮಾಗಳಿಗೆ ಸಮನಾಗಿ ಕಾಂತಾರ ಚಾಪ್ಟರ್ 1 ನಿಲ್ಲುತ್ತಾ ಅನ್ನೋ ಪ್ರಶ್ನೆ. ಕೋಟಿ ಕಲೆಕ್ಷನ್ ಮಾಡಿದಂತ ಸಿನಿಮಾ, ದಾಖಲೆಯನ್ನ ಬರೆದಂತ ಸಿನಿಮಾ ಕಾಂತಾರ ಚಾಪ್ಟರ್ 1. ಇದನ್ನ ನಿರ್ಮಾಣ ಮಾಡಿದ್ದು ವಿಜಯ್ ಕಿರಗಂದೂರು ಅವರ ಹೊಂಬಾಳೆ ಫಿಲ್ಮ್ಸ್. ಆ ಹೊಂಬಾಳೆ ಫಿಲ್ಮ್ಸ್ ನಿಂದ ಬಂದಂತ 2 ಸಿನಿಮಾಗಳು ರೇಸ್ನಲ್ಲಿರೋದು. ಅತ್ಯುತ್ತಮ ಅನಿಮೇಟೆಡ್ ಫೀಚರ್ ಫಿಲ್ಮ್ ಲಿಸ್ಟ್ನಲ್ಲಿ ಆ ವಿಭಾಗದಲ್ಲಿ ಪ್ರಬಲ ಸ್ಪರ್ಧಿಯಾಗಿ ಈಗ ಈ ಮಹಾವತಾರ ನರಸಿಂಹ ಸಿನಿಮಾ ಇದೆ. ಭಾರತದ ಮೊದಲ ಅನಿಮೇಷನ್ ಚಿತ್ರ ಅನ್ನುವಂಥ ಇತಿಹಾಸವನ್ನ ಕೂಡ ಬರೆದಿರುವಂತಹ ಸಿನಿಮಾ ಅದು. ಅದರ ಜೊತೆಯಲ್ಲಿ ಕಾಂತಾರ ಚಾಪ್ಟರ್ 1 ಅದು ಕೂಡ ರೇಸ್ನಲ್ಲಿದೆ. ಕನ್ನಡಿಗರಿಗೊಂದು ರೀತಿಯಲ್ಲಿ ಹೆಮ್ಮೆಯ ವಿಚಾರ. ಕನ್ನಡದ ಸಿನಿಮಾಗೆ, ಈ ಸಿನಿಮಾಗೆ ಸ್ಪೆಷಲಿ ಆಸ್ಕರ್ ಸಿಗಬೇಕು ಅನ್ನುವಂತ ಮಾತನ್ನ ಈ ಸಿನಿಮಾ ರಿಲೀಸ್ ಆದ ನಂತರದಲ್ಲಿ ಅನೇಕರು ಹೇಳ್ತಾ ಇದ್ರು. ಇದು ಆಸ್ಕರ್ ರೇಸ್ಗಿರಬೇಕು, ಆಸ್ಕರ್ ಪಟ್ಟಿಯಲ್ಲಿ ಬರಬೇಕು, ಅಂತ ಮಾನ್ಯತೆ ಸಿಗಬೇಕು ಅನ್ನುವಂಥದ್ದನ್ನ ಹೇಳ್ತಾ ಇದ್ರು. ಈಗ ಭಾರತದಿಂದ ಅಧಿಕೃತ ಆಯ್ಕೆ ಅಲ್ಲದೇ ಇದ್ರೂ ಕೂಡ ಪ್ರತ್ಯೇಕ ಅರ್ಜಿಯೊಂದನ್ನು ಸಲ್ಲಿಕೆ ಮಾಡಿದ್ದಾರೆ. ಆ ಪ್ರತ್ಯೇಕ ಅರ್ಜಿಯನ್ನ ಸಲ್ಲಿಕೆ ಮಾಡೋ ಮೂಲಕ ಅತ್ಯುತ್ತಮ ಚಿತ್ರ ವಿಭಾಗದಲ್ಲಿ ಈ ಸಿನಿಮಾಗಳು 2 ಸಿನಿಮಾಗಳು ಸ್ಪರ್ಧಿಸ್ತಾ ಇದೆ ಅನ್ನುವಂತ ಮಾಹಿತಿ ಈಗ ಸದ್ಯಕ್ಕೆ ಸಿಗ್ತಾ ಇರೋದು. ಇದನ್ನ ಹಂಚಿಕೊಂಡಿರೋದು ಅಧಿಕೃತವಾಗಿ ಹೊಂಬಾಳೆ ಫಿಲ್ಮ್ಸ್. ರಿಷಬ್ ಶೆಟ್ಟಿ ನಿರ್ದೇಶನದ ಕಾಂತಾರ ಚಾಪ್ಟರ್ 1 ತನ್ನದೇ ಮಣ್ಣಿನ ಕತೆ, ಮಣ್ಣಿನ ಸೊಗಡಿನ ಕತೆ, ಸಾಂಸ್ಕೃತಿಕ ಬೇರುಗಳ ಕತೆ, ಆ ಮೂಲಕ ಜಗತ್ತನ್ನ ಸೆಳೆದಂತ ಕತೆ ಇದು. ಅದರ ಜೊತೆಯಲ್ಲಿ ಮಹಾವತಾರ ನರಸಿಂಹ, ಅದು ಕೂಡ ಒಂದು ರೀತಿಯಲ್ಲಿ ಭಾರತದ ಇತಿಹಾಸದಲ್ಲಿ ದೊಡ್ಡ ಮೈಲಿಗಲ್ಲು. ಭಾರತದ ಮೊದಲ ಅನಿಮೇಟೆಡ್ ಸಿನಿಮಾ ಅನ್ನುವಂಥದ್ದನ್ನ ಕೂಡ ಹೇಳಲಾಗ್ತಾ ಇತ್ತು. ಅತ್ಯುತ್ತಮ ನಿರ್ದೇಶನ, ಅತ್ಯುತ್ತಮ ನಟನೆ, ಅತ್ಯುತ್ತಮ ಛಾಯಾಗ್ರಹಣ, ಅತ್ಯುತ್ತಮ ಚಿತ್ರಕಥೆ, ಹೀಗೆ ಎಲ್ಲಾ ವಿಭಾಗದಲ್ಲೂ ಕೂಡ ಈ 2 ಸಿನಿಮಾಗಳು ಸ್ಪರ್ಧೆಗಿಳಿತಾ ಇದೆ. ಹೊಂಬಾಳೆ ಫಿಲ್ಮ್ಸ್ ಇದನ್ನು ಅಧಿಕೃತವಾಗಿ ಈಗ ಹಂಚಿಕೊಂಡಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರವೀಣ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಪ್ರವೀಣ್, ನಿಜಕ್ಕೂ ಕೂಡ ಭಾರತದ ಪಾಲಿಗೆ, ಅದರಲ್ಲೂ ಕನ್ನಡಿಗರ ಪಾಲಿಗೆ ಬಹಳ ಖುಷಿಯ ದಿನ ಅಂತ ಹೇಳಬಹುದು. ಅದರಲ್ಲೂ ಆಯ್ಕೆ ಆಗಿರೋದು ಅಥವಾ ಹೆಸರು ಬಂದಿರೋದೇ ಬಹಳ ಖುಷಿ. ಆದ್ರೆ ಆಯ್ಕೆ ಆಗುತ್ತೋ ಬಿಡುತ್ತೋ ಅದು ಮತ್ತೊಂದು ವಿಚಾರ. ಸದ್ಯಕ್ಕೆ ಏನ್ ಮಾಹಿತಿ ಸಿಗ್ತಾ ಇದೆ? ಹೊಂಬಾಳೆ ಫಿಲ್ಮ್ಸ್ ಈಗಾಗಲೇ ನಾಮಿನೇಟ್ ಮಾಡಿರೋದು, ಇದಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಏನಿದೆ ಪ್ರವೀಣ್? ಖಂಡಿತ ಅಶ್ವಿನಿ, ಏನಂತ ಹೇಳಿದ್ರೆ ಇವತ್ತು ಕನ್ನಡಿಗರು ಹೆಮ್ಮೆ ಪಡುವಂತಹ ವಿಷಯ. ಯಾಕಂತ ಹೇಳಿದ್ರೆ ಏನು ಕಾಂತಾರ ಆಗಿರ್ಬೋದು, ಕೆಜಿಎಫ್ ಆಗಿರೋದು, ಯಾವ ರೀತಿ ಒಂದು ಕನ್ನಡ ಚಿತ್ರರಂಗ ಅಂದ್ರೆ ಇಡೀ ದೇಶವೇ ಕನ್ನಡ ಚಿತ್ರರಂಗದ ತರ ತಿರುಗಿ ನೋಡುವಂತೆ ಮಾಡಿತ್ತು. ಸೊ ಈಗ ಮತ್ತೊಂದಿಷ್ಟು ಹೆಮ್ಮೆ ಪಡುವಂತ ವಿಚಾರ. ಯಾಕಂತ ಹೇಳಿದ್ರೆ ಕಾಂತಾರವನ್ನು ಮತ್ತೆ ಏನು ಅನಿಮೇಷನ್ ಸಿನಿಮಾ ಆಗಿರ್ತಕ್ಕಂಥ ಅವತಾರ ನರಸಿಂಹ, ಈ ಸಿನಿಮಾಗಳು ಆಸ್ಕರ್ ಪ್ರಶಸ್ತಿಗೆ ಆಯ್ಕೆ ಅಂದ್ರೆ ಅರ್ಜಿ ಸಲ್ಲಿಕೆನ ಮಾಡಿರುವಂತದ್ದು ಹೊಂಬಾಳೆ ಫಿಲ್ಮ್ಸ್. ಯಾಕಂತ ಹೇಳಿದ್ರೆ ಅತ್ಯುತ್ತಮ ಸಿನಿಮಾಗಳು, ಯಾಕಂದ್ರೆ 2025ರಲ್ಲಿ ಬ್ಲಾಕ್ ಬಸ್ಟರ್ ಸಿನಿಮಾಗಳಂತಾನೆ ಹೇಳ್ಬೋದು. ಯಾಕಂತ ಹೇಳಿದ್ರೆ ಕಾಂತಾರ ರಿಲೀಸ್ ಆದಾಗ ಇಡೀ ಪ್ರಪಂಚವೇ ಒಂದು ರೀತಿ ಕನ್ನಡ ಚಿತ್ರರಂಗದ ತಿರುಗಿ ನೋಡಿತ್ತು. ಯಾಕಂತ ಹೇಳಿದ್ರೆ ಅಕ್ಟೋಬರ್ 2ನೇ ತಾರೀಕು ರಿಲೀಸ್ ಆಗಿತ್ತು. ಸೊ ಕಾಂತಾರ ಪಾರ್ಟ್ 1 ಸೊ ಇದು ಆಗಿರ್ಬೋದು, ಅಥವಾ ಜುಲೈ 25ಕ್ಕೆ ರಿಲೀಸ್ ಆಗಿರ್ತಕ್ಕಂಥ ಮಹಾವತಾರ ನರಸಿಂಹ ಅಂದ್ರೆ ಸಿನಿಮಾ ಅಂದ್ರೆ ಭಕ್ತ ಪ್ರಹ್ಲಾದ ಏನ್ ಸಿನಿಮಾ ನೋಡಿದ್ವಿ, ರಾಜ್ಕುಮಾರ್ ಆಗಿರ್ಬೋದು ಅಥವಾ ಪುನೀತ್ ರಾಜ್ಕುಮಾರ್ ಅವ್ರದ್ದು, ಅದ್ರ ನೆಕ್ಸ್ಟ್ ವರ್ಷನ್ ಆನಿಮೇಷನ್ ನಲ್ಲಿ ಸೊ ಕನ್ನಡಿಗರಿಗೆ ಮುಟ್ಟುವಂತದ್ದು. ಪ್ರತಿಯೊಂದು ಅಂದ್ರೆ ಮಕ್ಕಳಿಂದ ಹಿಡಿದ್ಬಿಟ್ಟು ವಯೋವೃದ್ಧರಿಗೂ ಕೂಡ ಈ ಮಹಾವತಾರ ನರಸಿಂಹ ಸಿನಿಮಾವನ್ನ ಮೆಚ್ಚಿಕೊಂಡಿದ್ರು. ಇದ್ರ ಜೊತೆಗೆ ಕಾಂತಾರ ರಿಷಬ್ ಶೆಟ್ಟಿ ಅವರ ಆ ಮಣ್ಣಿನ ಸೊಗಡನ್ನ ಅದ್ಭುತವಾಗಿ ಕಟ್ಟಿಕೊಟ್ಟಿದ್ರು. ಸೊ 2 ಸಿನಿಮಾಗಳು ಇವತ್ತು
ಆಸ್ಕರ್ ಪ್ರಶಸ್ತಿಗೆ ಅಂದ್ರೆ ಒಂಬಾಳೆ ಫಿಲ್ಮ್ಸ್ ಅಧಿಕೃತವಾಗಿ ಆಯ್ಕೆ ಅಲ್ಲದೆ ಇದ್ರು ಕೂಡ ಒಂಬಾಳೆ ವತಿಯಿಂದ ಅದು ಅಧಿಕೃತವಾಗಿ ಆಯ್ಕೆ ಆಗಿಲ್ಲ ಆದ್ರೂ ಕೂಡ ಒಂಬಾಳೆ ವತಿಯಿಂದ ಅರ್ಜಿಯನ್ನ ಸಲ್ಲಿಕೆ ಮಾಡಿರುವಂತದ್ದು. ಒಂದು ವೇಳೆ ಆಸ್ಕರ್ ಪ್ರಶಸ್ತಿಗೆ ಏನು ಮಹಾ ಅವತಾರ ನರಸಿಂಹ ಮತ್ತು ಕಾಂತಾರವನ್ನು ಆಯ್ಕೆ ಆದ್ರೆ ನಿಜಕ್ಕೂ ಕನ್ನಡಿಗರು ಹೆಮ್ಮೆ ಪಡುವಂತ ವಿಚಾರ ಅಶ್ವಿನಿ. ರೈಟ್ ಪ್ರವೀಣ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ವಿಚಾರ ಕನ್ನಡದ ಸಿನಿಮಾಗೆ, ಈ ಸಿನಿಮಾಗೆ ಸ್ಪೆಷಲಿ ಆಸ್ಕರ್ ಸಿಗಬೇಕು ಅನ್ನುವಂತ ಮಾತನ್ನ ಈ ಸಿನಿಮಾ ರಿಲೀಸ್ ಆದ ನಂತರದಲ್ಲಿ ಅನೇಕರು ಹೇಳ್ತಾ ಇದ್ರು. ಇದು ಆಸ್ಕರ್ ರೇಸ್ಗಿರಬೇಕು, ಆಸ್ಕರ್ ಪಟ್ಟಿಯಲ್ಲಿ ಬರಬೇಕು, ಅಂತ ಮಾನ್ಯತೆ ಸಿಗಬೇಕು ಅನ್ನುವಂಥದ್ದನ್ನ ಹೇಳ್ತಾ ಇದ್ರು. ಈಗ ಭಾರತದಿಂದ ಅಧಿಕೃತ ಆಯ್ಕೆ ಅಲ್ಲದೇ ಇದ್ರೂ ಕೂಡ ಪ್ರತ್ಯೇಕ ಅರ್ಜಿಯೊಂದನ್ನು ಸಲ್ಲಿಕೆ ಮಾಡಿದ್ದಾರೆ. ಆ ಪ್ರತ್ಯೇಕ ಅರ್ಜಿಯನ್ನ ಸಲ್ಲಿಕೆ ಮಾಡೋ ಮೂಲಕ ಅತ್ಯುತ್ತಮ ಚಿತ್ರ ವಿಭಾಗದಲ್ಲಿ ಈ ಸಿನಿಮಾಗಳು, ಎರಡೂ ಸಿನಿಮಾಗಳು ಸ್ಪರ್ಧಿಸ್ತಾ ಇದೆ ಅನ್ನುವಂತ ಮಾಹಿತಿ ಈಗ ಸದ್ಯಕ್ಕೆ ಸಿಗ್ತಾ ಇರೋದು. ಇದನ್ನ ಹಂಚಿಕೊಂಡಿರೋದು ಅಧಿಕೃತವಾಗಿ ಹೊಂಬಾಳೆ ಫಿಲ್ಮ್ಸ್. ರಿಷಬ್ ಶೆಟ್ಟಿ ನಿರ್ದೇಶನದ ಕಾಂತಾರ ಚಾಪ್ಟರ್ 1 ತನ್ನದೇ ಮಣ್ಣಿನ ಕತೆ, ಮಣ್ಣಿನ ಸೊಗಡಿನ ಕತೆ, ಸಾಂಸ್ಕೃತಿಕ ಬೇರುಗಳ ಕತೆ, ಆ ಮೂಲಕ ಜಗತ್ತನ್ನ ಸೆಳೆದಂತ ಕತೆ ಇದು. ಅದರ ಜೊತೆಯಲ್ಲಿ ಮಹಾವತಾರ ನರಸಿಂಹ, ಅದು ಕೂಡ ಒಂದು ರೀತಿಯಲ್ಲಿ ಭಾರತದ ಇತಿಹಾಸದಲ್ಲಿ ದೊಡ್ಡ ಮೈಲಿಗಲ್ಲು. ಭಾರತದ ಮೊದಲ ಅನಿಮೇಟೆಡ್ ಸಿನಿಮಾ ಅನ್ನುವಂಥದ್ದನ್ನ ಕೂಡ ಹೇಳಲಾಗ್ತಾ ಇತ್ತು. ಅತ್ಯುತ್ತಮ ನಿರ್ದೇಶನ, ಅತ್ಯುತ್ತಮ ನಟನೆ, ಅತ್ಯುತ್ತಮ ಛಾಯಾಗ್ರಹಣ, ಅತ್ಯುತ್ತಮ ಚಿತ್ರಕಥೆ, ಹೀಗೆ ಎಲ್ಲಾ ವಿಭಾಗದಲ್ಲೂ ಕೂಡ ಈ ಎರಡೂ ಸಿನಿಮಾಗಳು ಸ್ಪರ್ಧೆಗಿಳಿತಾ ಇದೆ. ಹೊಂಬಾಳೆ ಫಿಲ್ಮ್ಸ್ ಇದನ್ನು ಅಧಿಕೃತವಾಗಿ ಈಗ ಹಂಚಿಕೊಂಡಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರವೀಣ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಪ್ರವೀಣ್, ನಿಜಕ್ಕೂ ಕೂಡ ಭಾರತದ ಪಾಲಿಗೆ, ಅದರಲ್ಲೂ ಕನ್ನಡಿಗರ ಪಾಲಿಗೆ ಬಹಳ ಖುಷಿಯ ದಿನ ಅಂತ ಹೇಳಬಹುದು. ಅದರಲ್ಲೂ ಆಯ್ಕೆ ಆಗಿರೋದು ಅಥವಾ ಹೆಸರು ಬಂದಿರೋದೇ ಬಹಳ ಖುಷಿ. ಆದ್ರೆ ಆಯ್ಕೆ ಆಗುತ್ತೋ ಬಿಡುತ್ತೋ ಅದು ಮತ್ತೊಂದು ವಿಚಾರ. ಸದ್ಯಕ್ಕೆ ಏನ್ ಮಾಹಿತಿ ಸಿಗ್ತಾ ಇದೆ? ಹೊಂಬಾಳೆ ಫಿಲ್ಮ್ಸ್ ಈಗಾಗಲೇ ನಾಮಿನೇಟ್ ಮಾಡಿರೋದು, ಇದಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಏನಿದೆ ಪ್ರವೀಣ್? ಖಂಡಿತ ಅಶ್ವಿನಿ, ಏನಂತ ಹೇಳಿದ್ರೆ ಇವತ್ತು ಕನ್ನಡಿಗರು ಹೆಮ್ಮೆ ಪಡುವಂತ ವಿಷಯ. ಯಾಕಂತ ಹೇಳಿದ್ರೆ ಏನು ಕಾಂತಾರ ಆಗಿರ್ಬೋದು, ಕೆಜಿಎಫ್ ಆಗಿರೋದು, ಯಾವ ರೀತಿ ಒಂದು ಕನ್ನಡ ಚಿತ್ರರಂಗ ಅಂದ್ರೆ ಇಡೀ ದೇಶವೇ ಕನ್ನಡ ಚಿತ್ರರಂಗದ ತರ ತಿರುಗಿ ನೋಡುವಂತೆ ಮಾಡಿತ್ತು. ಸೊ ಈಗ ಮತ್ತೊಂದಿಷ್ಟು ಹೆಮ್ಮೆ ಪಡುವಂತ ವಿಚಾರ. ಯಾಕಂತ ಹೇಳಿದ್ರೆ ಕಾಂತಾರವನ್ನು ಮತ್ತೆ ಏನು ಅನಿಮೇಷನ್ ಸಿನಿಮಾ ಆಗಿರ್ತಕ್ಕಂಥ ಮಹಾ ಅವತಾರ ನರಸಿಂಹ, ಈ ಸಿನಿಮಾಗಳು ಆಸ್ಕರ್ ಪ್ರಶಸ್ತಿಗೆ ಆಯ್ಕೆ ಅಂದ್ರೆ ಅರ್ಜಿ ಸಲ್ಲಿಕೆನ ಮಾಡಿರುವಂತದ್ದು ಒಂಬಾಳೆ ಫಿಲ್ಮ್ಸ್. ಯಾಕಂತ ಹೇಳಿದ್ರೆ ಅತ್ಯುತ್ತಮ ಸಿನಿಮಾಗಳು, ಯಾಕಂದ್ರೆ 2025ರಲ್ಲಿ ಬ್ಲಾಕ್ ಬಸ್ಟರ್ ಸಿನಿಮಾಗಳಂತಾನೆ ಹೇಳ್ಬೋದು. ಯಾಕಂತ ಹೇಳಿದ್ರೆ ಕಾಂತಾರ ರಿಲೀಸ್ ಆದಾಗ ಇಡೀ ಪ್ರಪಂಚವೇ ಒಂದು ರೀತಿ ಕನ್ನಡ ಚಿತ್ರರಂಗದ ತಿರುಗಿ ನೋಡಿತ್ತು. ಯಾಕಂತ ಹೇಳಿದ್ರೆ ಅಕ್ಟೋಬರ್ 2ನೇ ತಾರೀಕು ರಿಲೀಸ್ ಆಗಿತ್ತು. ಸೊ ಕಾಂತಾರ ಪಾರ್ಟ್ 1 ಸೊ ಇದು ಆಗಿರ್ಬೋದು, ಅಥವಾ ಜುಲೈ 25ಕ್ಕೆ ರಿಲೀಸ್ ಆಗಿರ್ತಕ್ಕಂಥ ಮಹಾ ಅವತಾರ ನರಸಿಂಹ ಅಂದ್ರೆ ಸಿನಿಮಾ ಅಂದ್ರೆ ಭಕ್ತ ಪ್ರಹ್ಲಾದ ಏನ್ ಸಿನಿಮಾ ನೋಡಿದ್ವಿ, ರಾಜ್ಕುಮಾರ್ ಆಗಿರ್ಬೋದು ಅಥವಾ ಪುನೀತ್ ರಾಜ್ಕುಮಾರ್ ಅವ್ರದ್ದು, ಅದ್ರ ನೆಕ್ಸ್ಟ್ ವರ್ಷನ್ ಆನಿಮೇಷನ್ ನಲ್ಲಿ ಸೊ ಕನ್ನಡಿಗರಿಗೆ ಮುಟ್ಟುವಂತದ್ದು. ಪ್ರತಿಯೊಂದು ಅಂದ್ರೆ ಮಕ್ಕಳಿಂದ ಹಿಡಿದ್ಬಿಟ್ಟು ವಯೋವೃದ್ಧರಿಗೂ ಕೂಡ ಈ ಮಹಾ ಅವತಾರ ನರಸಿಂಹ ಸಿನಿಮಾವನ್ನ ಮೆಚ್ಚಿಕೊಂಡಿದ್ರು. ಇದ್ರ ಜೊತೆಗೆ ಕಾಂತಾರ ರಿಷಬ್ ಶೆಟ್ಟಿ ಅವರು ಆ ಮಣ್ಣಿನ ಸೊಗಡನ್ನ ಅದ್ಭುತವಾಗಿ ಕಟ್ಟಿಕೊಟ್ಟಿದ್ರು. ಸೊ ಈ ಎರಡೂ ಸಿನಿಮಾಗಳು ಇವತ್ತು ಆಸ್ಕರ್ ಪ್ರಶಸ್ತಿಗೆ ಅಂದ್ರೆ ಒಂಬಾಳೆ ಫಿಲ್ಮ್ಸ್ ಅಧಿಕೃತವಾಗಿ ಆಯ್ಕೆ ಅಲ್ಲದೆ ಇದ್ರು ಕೂಡ ಒಂಬಾಳೆ ವತಿಯಿಂದ ಅದು ಅಧಿಕೃತವಾಗಿ ಆಯ್ಕೆ ಆಗಿಲ್ಲ ಆದ್ರೂ ಕೂಡ ಒಂಬಾಳೆ ವತಿಯಿಂದ ಅರ್ಜಿಯನ್ನ ಸಲ್ಲಿಕೆ ಮಾಡಿರುವಂತದ್ದು. ಒಂದು ವೇಳೆ ಆಸ್ಕರ್ ಪ್ರಶಸ್ತಿಗೆ ಏನು ಮಹಾ ಅವತಾರ ನರಸಿಂಹ ಮತ್ತು ಕಾಂತಾರವನ್ನು ಆಯ್ಕೆ ಆದ್ರೆ ನಿಜಕ್ಕೂ ಕನ್ನಡಿಗರು ಹೆಮ್ಮೆ ಪಡುವಂತ ವಿಚಾರ ಅಶ್ವಿನಿ. ರೈಟ್ ಪ್ರವೀಣ್, ಥ್ಯಾಂಕ್ ಯು ಡೀಟೇಲ್ಸ್ಗೆ.